ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಕನಸಾಗಿ ಕಾಡುವೆ ಏಕೆ ಎಪಿಸೋಡ್ 5 ಶುರು ಮಾಡೋಣ. ಮಲ್ಹಾರ್ ಬೆಂಗಳೂರು ತಲುಪುವ ಹೊತ್ತಿಗೆ ರಾತ್ರಿ ಊಟದ ಸಮಯವಾಗಿತ್ತು. ಹಾಯ್ ಮಾಮ್, ಮನೆಯೊಳಗೆ ಕಾಲಿಳುತ್ತಲೇ ತನ್ನ ತಾಯಿಯನ್ನು ಹಪ್ಪಿದ. ತಿಂಗಳ ನಂತರ ಮನೆಗೆ ಬಂದಿರುವ ಮನೆಮಗನನ್ನು ಎಲ್ಲರೂ ಪ್ರೀತಿ ಆದರದಿಂದ ಬರಮಾಡಿಕೊಂಡ್ರು. ಮೊಮ್ಮಗನೆ, ಅಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ಯಾ, ಮೈಕೈ ನೋವು ಬಂದಿರುತ್ತೆ, ಹೋಗು ಬಿಸಿನೀರಲ್ಲಿ ಮಡಿ ಹುಟ್ಕೊಂಡು ಬಾ ಅಷ್ಟೇ. ಅಷ್ಟರಲ್ಲಿ ತಟ್ಟೆ ಹಾಕಿ ಊಟಕ್ಕೆ ಸಿದ್ಧ ಮಾಡಿರ್ತೀವಿ. ಅಜ್ಜಿಯ ಮಾತಿಗೆ ಸರಿ ಅಂದು ತನ್ನ ರೂಮ್ಗೆ ಹೋಗುವ ಮೊದಲು ಸ್ಲಿಂಗ್ ಬ್ಯಾಗ್ನಲ್ಲಿ ಇದ್ದ ಸಿಹಿ ತಿಂಡಿಯ ಪೊಟ್ಟಣವನ್ನು ಹೊರತೆಗೆದು ಅವನ ಅಕ್ಕ ಸ್ವರ ಕಡೆಗೆ ಹಿಡಿದು ಕಂಗ್ರ್ಯಾಟ್ಸ್ ಹಿಡಂಬಿ ಹೇಳ್ದ. ಮೊದಲಿನಿಂದಲೂ ಅವನು ತನ್ನಕ್ಕನನ್ನು ಹೀಗೆಯೇ ಕರೆಯುವುದು. ಆದರೆ ಅವಳು ಇವನನ್ನು ಒಮ್ಮೊಮ್ಮೆ ಒಂದೊಂದು ಹೆಸರು ಹಿಡಿದುಕೋಗಿದ್ರೆ ಅದೆಲ್ಲವೂ ತನಗೆ ಸಿಕ್ಕ ಬಿರುದು ಎಂಬಂತೆ ಖುಷಿ ಪಡುವನು ಮಲ್ಹಾರ್. ಇಲ್ಲಿಯವರೆಗೆ 5 ಪೈಸೆಯ ಚಾಕ್ಲೇಟ್ ಕೂಡ ನನಗಾಗಿ ತಂದುಕೊಟ್ಟಿಲ್ಲ ನೀನು, ಅಂಥದ್ರಲ್ಲಿ ಇವತ್ತೇನು ಸ್ವೀಟ್ ತಂದಿದೆಯಾ ಕೇಳುತ್ತಾ ಕವರ್ ತೆರೆದು ನೋಡಲು ಹೋದವಳಿಗೆ ಹೋಳಿಗೆ, ಲಾಡು ಜೊತೆಗೆ ಖಾರ ಬೂಂದಿಯ ಪೊಟ್ಟಣಗಳು ಇದ್ದವು. ಇದೇನೋ ಕೋತಿ, ನಾನೇನು ಅಂಗಡಿಯಿಂದ ನನಗಾಗಿ ಸ್ವೀಟ್ ತಂದಿದ್ದೀಯಾ ಅಂದರೆ ಯಾವುದೋ ಮದುವೆ ಮನೆಯಿಂದ ಸಿಹಿ ತಿಂಡಿಗಳನ್ನು ಕದ್ದು ತಂದ ಹಾಗಿದೆ. ತಮ್ಮನ ಕಾಲೆಳಿತಾಳೆ. ಮದುವೆ ಮನೆ ಅಲ್ಲ ಕಣೆ, ನಿಶ್ಚಿತಾರ್ಥದ ಮನೆ. ನಿನ್ನ ಉಡ್ಬಿ ನಾದಿನಿ ಮನೆಗೆ ನಿನ್ನ ಉಡ್ಬಿ ಹಸ್ಬೆಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಹುಂಡು ಹೋಗು ಕೊಂಡು ಹೋಗು ಅಂತ ನಿನ್ನ ಉಡ್ಬಿ ಚಿಕ್ಕತ್ತೆ ಕೊಟ್ಟು ಕಳಿಸಿದ್ದು. ನೀನೇನು ಅಂದ್ಕೊಂಡೆ? ಹೋಗಿ ನಾನು ನಿನಗಾಗಿ ದುಡ್ಡು ಖರ್ಚು ಮಾಡಿ ಸ್ವೀಟ್ ತರ್ತೀನಿ ಅಂತಾನ? ನೋವೇ, ಚಾನ್ಸೇ ಇಲ್ಲ ನಗುತ್ತಾ ಹೇಳಿ ಮೆಟ್ಟಿಲೇರಿ ತನ್ನ ರೂಮ್ ಕಡೆಗೆ ಹೋದರೆ ಕಂಜೂಸ್ ಮಾಸ್ಟರ್ ಗೊಣಗಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕವರ್ ಇಟ್ಟು ಮೊಬೈಲ್ ಹಿಡಿದು ಹಾಲ್ಗೆ ಅಡಕವಾಗಿದ್ದ ಬಾಲ್ಕನಿಗೆ ನಡೆದ್ಲು. ನನ್ನ ತಮ್ಮ ಮನೆಗೆ ರೀಚ್ ಆದ ತಕ್ಷಣ ಮೆಸೇಜ್ ಮಾಡು ಅಂತ ಹೇಳಿದ್ರಲ್ಲ ನಿಶು, ಅದು ಮೆಸೇಜ್ ಯಾಕೆ ಅಂತ ಕಾಲ್ ಮಾಡಿದೆ. ಜಸ್ಟ್ ಮಾರು ಬಂದ. ಏನೋ ಕೇಳ್ತೀನಿ, ಸತ್ಯ ಹೇಳಬೇಕು. ನನ್ನ ತಮ್ಮನದ್ದು ಮೊದಲಿನಿಂದಲೂ ಹುಡುಗಾಟದ ಬುದ್ಧಿ, ಸ್ವಲ್ಪ ತರಲೆ, ಮಾತುಗಳು ಜಾಸ್ತಿ. ಅಲ್ಲಿ ನಿಮ್ಮ ಮನೆಯಲ್ಲಿ ಯಾರೂ ಅವನ ಬಗ್ಗೆ ತಪ್ಪು ತಿಳಿದುಕೊಂಡಿಲ್ಲ ತಾನೇ ಕೇಳಿದರೆ? ನಿಶಾಂತ್ ಅವಳ ಮಾತಿಗೆ ಮೇಲು ನಕ್ಕು, ತಪ್ಪು ತಿಳಿದುಕೊಳ್ಳೋದಾ? ನಿನ್ನ ತಮ್ಮ ಮೊದಲನೇ ಭೇಟಿಯಲ್ಲೇ ನಮ್ಮ ಮನೆಯವರ ಹೃದಯ ಕದ್ದು ಬಿಟ್ಟಿದ್ದಾನೆ. ನನ್ನ ಅಮ್ಮ ಅಂತೂ ಸಂಜೆಯಿಂದ ಬರೀ ಅವನ ಬಗ್ಗೆನೇ ಮಾತಾಡ್ತಾ ಇದ್ರು. ನನಗೇನಾದರೂ ಮಗಳಿದ್ದಿದ್ರೆ ಮಲ್ಹಾರ್ಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಹೇಳ್ದ. ಆಂಟಿಗೆ ಮಗಳು ಇಲ್ಲ ಅಲ್ವಾ, ಅದಕ್ಕೆ ಹಾಗೆ ತಮಾಷೆಗೆ ಹೇಳಿರ್ತಾರೆ. ಇಲ್ಲಾಂದರೆ ಈಗಿನ ಕಾಲದಲ್ಲಿ ಹುಡುಗನ ಕೆಲಸ ಸಂಬಳ ನೋಡಿ ಆಮೇಲೆ ಸಂಬಂಧ ಬೆಳೆಸುವ ಜನ ನನ್ನ ತಮ್ಮ ಕೆಲಸಕ್ಕೆ ಹೋಗದೆ ಅವನ ಫ್ಯಾಷನ್ ಫಾಲೋ ಮಾಡ್ತಾ ಇದ್ದಾನೆ ಅಂದರೆ ಯಾರು ತಾನೇ ಮುಂದೆ ಬಂದು ಹೆಣ್ಣು ಕೊಡ್ತಾರೆ? ಅದಕ್ಕೆ ಡ್ಯಾಡ್ ಮಾರುಗೆ ಹೇಳ್ತಾನೆ ಇರ್ತಾರೆ, ಇಷ್ಟು ದಿನ ನಿನ್ನ ಇಚ್ಛೆಯಂತೆ ನಡೆದದ್ದು ಸಾಕು, ಇನ್ಮೇಲೆ ನೀನು ಓದಿಗೆ ತಕ್ಕಂತೆ ಕೆಲಸ ಹುಡುಕು, ಆಗಲೇ ನಿನಗೆ ಹೆಣ್ಣು ಕೊಡೋಕೆ ಜನ ಮುಂದೆ ಬರ್ತಾರೆ, ಇಲ್ಲ ಅಂದರೆ ಕಷ್ಟ ಇದೆ ಅಂತ. ಹಾಗೇನಿಲ್ಲ ಸ್ವರ, ಈಗ ನಿನ್ನ ವಿಷಯದಲ್ಲೇ ನೋಡು, ಸ್ಟಾರ್ಟಪ್ ಕಂಪ್ನಿ ನಡೆಸುತ್ತಾ ಇದ್ದೀನಿ ಅಂದಾಗ ಎಷ್ಟೋ ಸಂಬಂಧ ಮನೆ ಬಾಗಿಲಿಗೆ ಬಂದು ಹಾಗೆಯೇ ಹೊರಟೋದ್ವು. ಆದರೆ ಯಾರನ್ನೂ ಅಷ್ಟು ಸುಲಭಕ್ಕೆ ಒಪ್ಪದ ನೀನು ನನ್ನ ಓಕೆ ಅಂದೆ. ಹಾಗೆಯೇ ನಿನ್ನ ತಮ್ಮನನ್ನು ಅವನಿರುವಂತೆಯೇ ಒಪ್ಪುವ ಹುಡುಗಿ ಸಿಕ್ಕೇ ಸಿಗ್ತಾಳೆ ಹೇಳಿ ಆಗಲೇ ತಡ ಆಯಿತು, ಊಟ ಮಾಡು ಅಂತ ಕಾಳಜಿ ಮಾಡಿ ಫೋನ್ ಇಟ್ಟ. ಫ್ರೆಶ್ ಆಗಿ ನೈಟ್ ಡ್ರೆಸ್ ತೊಟ್ಟು ಕೆಳಗಿಳಿದು ಬಂದವನು ಊಟದ ಜೊತೆಗೆ ಮನಸ್ಸು ತುಂಬುವಷ್ಟು ಮಾತಾಡಿ ನಂತರ ಎಲ್ಲರ ಜೊತೆಯಲ್ಲಿ ಟಿವಿಯಲ್ಲಿ ಯಾವುದೋ ಪ್ರೋಗ್ರಾಮ್ ನೋಡುತ್ತಾ ಕುಳಿತಿದ್ದಾಗ ನಿದ್ದೆಯ ನೆಪ ಹೊಡಿ ತನ್ನ ರೂಮ್ ಸೇರಿಕೊಂಡ ಮಲ್ಹಾರ್. ಸೂರು ದುಟ್ಟಿಸುತ್ತಾ ಮಲಗಿದ್ದವನ ಸ್ಮೃತಿಯಲ್ಲಿ ನಿರಾಶೆಯ ಮುಖ ಹೊತ್ತು ತನ್ನೆದುರಿಗೆ ನಿಂತಿದ್ದವಳ ಚಿತ್ರಣ ಮೂಡಿತು. ಶಾರ್ವರಿ. ಅದ್ಯಾವ ಗಳಿಗೆಯಲ್ಲಿ ಅವರಿಗೆ ಈ ಹೆಸರಿಟ್ರೋ ಪಾಪ. ಹುಡುಗಿಯ ಮುಖದ ಮೇಲೆ ಬರೀ ವರಿಯೇ ಇದೆ. ಮೆಲ್ಲಗೆ ಹೇಳಿಕೊಂಡು ಎದ್ದು ಕೂತವನ ಮನದಲ್ಲಿ ಅವಳು ಹಾಡಿದ ಭಾವಗೀತೆಯ ಸಾಲುಗಳೇ ಮೂಡಿದವು. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ, ಕಣ್ಣ ಹನಿಗಳ ಕಾಣಿಕೆ ಅಂದರೆ ಸಂತೋಷಕ್ಕೆ ಹೇಳಿದ್ದ ಇಲ್ಲ ಯೋಚಿಸಿದವನಿಗೆ ಆದಿತ್ಯನ ಅವತಾರ ನೆನಪಾಯಿತು. ಸದ್ಯ ಸುಶೀಲಾ ಆಂಟಿ ಈ ಬಿಸಿ ಊಟದ ಪಾರ್ಟಿಯ ಅಮ್ಮನ ಹಾಗೆ ಉರಿಮುಖದವರಲ್ಲ. ನನ್ನ ಅಕ್ಕ ಲಕ್ಕಿ ನಿಟ್ಟುಸಿರು ಬಿಟ್ಟು ತನ್ನ ರೂಮ್ನಲ್ಲೇ ಇದ್ದ ಟಿ ವಿ ಹಾಕ್ದ.
ಮ್ಯೂಸಿಕ್ ಚಾನೆಲ್ನಲ್ಲಿ ಹಳೆಯ ಸಿನಿಮಾಗಳ ಹಾಡು ಬರ್ತಾ ಇದ್ದರೆ ಕೇಳುತ್ತಾ ಹಿಂದಲೆಗೆ ತಲೆಯಾನಿಸಿ ಮಲಗಿದ. ಸುಮಾರು 10 ನಿಮಿಷ ಕಳೆದಿತ್ತು. ತನ್ನ ರೂಮ್ ಬಾಗಿಲು ತಟ್ಟಿದ ಸದ್ದಾಯಿತು. ಎದ್ದು ಹೋಗಿ ಬಾಗಿಲು ತೆರೆದು ಯಾರೆಂದು ನೋಡಲು ಇವನ ತಾಯಿ ಕಲ್ಯಾಣಿಯವರು ತಟ್ಟೆಯ ತುಂಬ ಹೆಚ್ಚಿದ ಹಣ್ಣುಗಳನ್ನು ಹಿಡಿದು ಬಂದಿದ್ದರು. ಮಾಮ್, ತುಂಬ ದಿನ ಆದಮೇಲೆ ನಿನ್ನ ಕೈ ರುಚಿ ಊಟ ಮಾಡಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬ್ಯಾಟಿಂಗ್ ಮಾಡಿದೆ. ಹೊಟ್ಟೆಯಲ್ಲಿ ಜಾಗ ಇಲ್ಲ. ಈಗ ಈ ಹಣ್ಣು ಬೇರೆ ತಿನ್ನಬೇಕಾ? ಹೊಟ್ಟೆ ಸವರ್ಕೊಳ್ತಾ ತಾನು ಇನ್ನೇನನ್ನೂ ತಿನ್ನುವ ಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳಿ ಮತ್ತೆ ಹೋಗಿ ಹಾಸಿಗೆ ಮೇಲೆ ಅಡ್ಡಾದ. ಆಯಿತು ಸಾಹೇಬ್ರೆ, ನಿಮಗೆ ಹಣ್ಣು ಬೇಡ, ಆದರೆ ಯಾವ ಹಣ್ಣನ್ನು ನೋಡಿ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಕೇಳಿದರು. ಯಾವ ಹೆಣ್ಣು? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ ಮಾಮ್? ಗೊಂದಲದ ಮುಖ ಮಾಡಿ ಕೇಳ್ದ. ಯಾವ ಹೆಣ್ಣು ಅಂತ ನೀನು ಹೇಳಬೇಕು ಮಗನೇ. ಯಾವತ್ತೂ ಇಲ್ಲದ್ದು ಇವತ್ತು ಊಟ ಮಾಡಿದ ತಕ್ಷಣ ನಿದ್ದೆಯ ನೆಪ ಹೇಳಿ ರೂಮ್ ಸೇರಿಕೊಂಡು ನಿನ್ನದೇ ಲೋಕದಲ್ಲಿ ಕಳೆದು ಹೋಗಿದೆಯಲ್ಲ. ಹುಡುಗರು ಲವ್ನಲ್ಲಿ ಬಿದ್ದಾಗ ಮಾತ್ರ ಹೀಗಾಡೋದು ಅಂತ ಕೇಳ್ಪಟ್ಟಿದ್ದೀನಿ ಹೇಳಿದ್ರೆ ಅಮ್ಮನ ಮಾತಿಗೆ ನಗುತ್ತಾ, ನಿನ್ನ ರೊಮ್ಯಾಂಟಿಕ್ ಕಾದಂಬರಿಗಳಲ್ಲಿ ಬರುವ ಹೀರೋಗಳಿಗೆ ನನ್ನ ಕಂಪೇರ್ ಮಾಡಿ ಮಾತಾಡಬೇಡ ಮಾಮ್. ನಾನು ಯಾವ ಲೋಕದಲ್ಲೂ ಕಳೆದು ಹೋಗಿಲ್ಲ, ಯಾವ ಲವ್ನಲ್ಲಿಯೂ ಬಿದ್ದಿಲ್ಲ. ಹೀಗೆ ಯಾವುದೋ ಅಸಹಾಯಕ ಸ್ಥಿತಿಯಲ್ಲಿ ಇರುವ ಹುಡುಗಿಯ ಬಗ್ಗೆ ಯೋಚಿಸುತ್ತಾ ಇದ್ದೆ ಅಷ್ಟೆ ಹೇಳಿ ಎದ್ದು ಕೂತವನು ಬೇಸರದ ಉಸಿರನ್ನು ಹೊರದಬ್ಬಿ, ಕಾಲ ತುಂಬ ಬದಲಾಗಿದೆ. ಹೆಣ್ಣು ಹಾಗೂ ಗಂಡು ಇಬ್ಬರಿಗೂ ಸಮಾನ ಹಕ್ಕುಗಳು ಸಿಗ್ತಾವೆ ಅಂತ ಬರೀ ಪೊಳ್ಳು ಮಾತಾಡುವ ಈ ಸಮಾಜದಲ್ಲಿ ಇವತ್ತಿಗೂ ಹೆಣ್ಣಿಗೆ ಪೂರ್ತಿಯಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮಾಮ್. ಅವಳ ಆಸೆ ಕನಸು, ಅವಳ ಟ್ಯಾಲೆಂಟ್ ಎಲ್ಲವೂ ತಂದೆ ತಾಯಿಯ ಆಸೆ ಕನಸುಗಳ ಅಡಿಯಲ್ಲಿ ಕುಸಿದು ಹೋಗ್ತಾ ಇದೆ. ಒಂದು ಹೆಣ್ಣು ತನ್ನ ಕನಸಿನ ಅರಮನೆಯ ಅಡಿಪಾಯ ಹಾಕುವ ಮೊದಲೇ ತನ್ನ ತಂದೆ ತಾಯಿಯ ಕನಸೆಂಬ ಕಟ್ಟಡದ ಭಾರ ಅವಳ ಹೆಗಲ ಮೇಲೆ ಬಿದ್ದು ಅವಳ ಆಸೆ ಕನಸು ಮಾತ್ರ ಅಲ್ಲ ಮಾಮ್, ಅವಳ ಭವಿಷ್ಯವೇ ಸಮಾಧಿ ಆಗ್ತಾ ಇದೆ. ಹೆಚ್ಚಂದರೆ 20 ಇಲ್ಲ 21 ವರ್ಷ ಇರ್ಬೋದು ಆ ಹುಡುಗಿಗೆ. ಅವಳಿಗೆ ಬಲವಂತವಾಗಿ ನಿಶ್ಚಿತಾರ್ಥ ಮಾಡುವ ಅವಶ್ಯಕತೆ ಇತ್ತ? ಅದು ಅವಳ ಸೋದರತ್ತೆಯ ಮಗನ ಜೊತೆಗೆ. ಆ ಹುಡುಗನಾದರೂ ಒಳ್ಳೆಯವನ? ಮುಖ ನೋಡಿದ್ರೆ ತಿಳಿಯುತ್ತೆ ಗಂಡು ಎಂಬ ಅಹಂಕಾರ ತುಂಬಿಕೊಂಡಿದ್ದಾನೆ ಅಂತ. ಮದುವೆ ಹಾಗೂ ಹುಡುಗಿಯ ಕಷ್ಟ ಸುಖ ವಿಚಾರಿಸಬೇಕಾದ ವ್ಯಕ್ತಿಯೇ ಹುಡುಗಿಯ ಕೈ ಬೆರಳಿಗೆ ಉಂಗುರ ತೊಡಿಸಿ ತನ್ನ ಕೆಲಸ ಮುಗೀತು ಎಂಬಂತೆ ಅವಳನ್ನು ಉದಾಸೀನ ಮಾಡಿದ ರೀತಿಗೆ ಅವನ ಹಲ್ಲು ಉದುರಿಸುವಷ್ಟು ಕೋಪ ಬಂತು. ನಾನು ಯಾರೋ ಹೊರಗಿನವನು ಮೊದಲ ಬಾರಿಗೆ ಆ ಹುಡುಗಿಯನ್ನು ಕಂಡಿದ್ದು. ಅಂಥದ್ರಲ್ಲಿ ನನಗೆ ಅವಳ ದುಃಖ ನೋಡೋಕ್ಕಾಗಲಿಲ್ಲ. ಇನ್ನು ಅವಳ ತಂದೆ, ಅವ್ರಿಗೆ ಇನ್ನೆಷ್ಟು ಕೋಪ ಬರಬೇಕು ಹೇಳು. ಆದರೆ ಅವರಿಗೆ ಆ ಹುಡುಗಿಯ ದುಃಖ ಕಾಣಲೇ ಇಲ್ಲ ಮಾಮ್. ನಿಜವಾಗ್ಲೂ ಶಾರು ತಂದೆಯ ಜಾಗದಲ್ಲಿ ಏನಾದರೂ ಡ್ಯಾಡ್ ಇದ್ದಿದ್ರೆ ಆ ಹುಡುಗನ ನಡವಳಿಕೆ ಕಂಡು ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿರೋರು. ಇಷ್ಟೇ ಬೇಡವೆಂದು ನಿರ್ಧರಿಸಿದ್ರು ಪದೇ ಪದೇ ಶಾರ್ವರಿಯ ನೆನಪು ಇವನ ಮನಸ್ಸಿನಲ್ಲಿ ಕಾಡ್ಗಿಚ್ಚು ಹಚ್ಚಿಸಿ ಇವನ ನೆಮ್ಮದಿಗೆ ಹುರಿದು ಬೂದಿ ಆಗುವಂತಹ ಭಾವನೆ ಮೂಡಿಸಿತ್ತು. ಶಾರ್ವರಿ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದವನು ಹಾಗೆಯೇ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ತನ್ನ ಅಕ್ಕ ಮದುವೆ ಆಗ್ತಾ ಇರುವ ಹುಡುಗನ ಬಗ್ಗೆ, ಅವನ ತಂದೆ ತಾಯಿ, ಅವನ ಚಿಕ್ಕಮ್ಮ ಚಿಕ್ಕಪ್ಪ, ಸಾಕೇತ್ ಬಗ್ಗೆ ಸಾಕಷ್ಟು ಮಾತಾಡಿ ಅಂತಹ ಪರಿವಾರದ ಭಾವ ಆಗಿ ಹೋಗ್ತಾ ಇರೋದು ಸ್ವರ ಅದೃಷ್ಟ. ಅವರ ಮನೆಯವರನ್ನೆಲ್ಲ ಕಂಪೇರ್ ಮಾಡಿದ್ರೆ ತನ್ನ ಅಕ್ಕನೇ ಜೋರು ಅಂತ ಹೇಳಿ ನಕ್ಕ. ಮೇಲ್ನೋಟಕ್ಕೆ ಮಲಹಾರನ ಮಾತುಗಳು ಹಿಂದಿನಂತೆ ಹಾಸ್ಯಮಯವಾಗಿದ್ದರೂ ಒಳಗೊಳಗೆ ಅದೇನೂ ಅರಿಯದ ಬೇಸರ ತುಂಬಿಕೊಂಡಿದೆ. ನಮ್ಮ ಬದುಕು ಇನ್ನೊಬ್ಬರ ಇಚ್ಛೆಯಂತೆ ನಡೆದ್ರೆ ಅದು ನರಕಕ್ಕೆ ಸಮಾನ. ಮನದಲ್ಲೇ ಹೇಳಿಕೊಂಡು ಮಲಗಿದ್ದವನ ಮನಸ್ಸಲ್ಲಿ ಶಾರ್ವರಿಯ ಕಳೆಗುಂದದ ಮುಖದ ನೆನಪು ಮತ್ತೆ ಮೂಡಿತ್ತು. ಯಾವ ಹುಡುಗಿಯ ಬಗ್ಗೆಯೂ ಇಷ್ಟು ತಲೆ ಕೆಡಿಸ್ಕೊಂಡವನಲ್ಲ ನಾನು. ಇವತ್ತೇನಾಯಿತು ಯೋಚಿಸುತ್ತಾ ಎದ್ದು ಕೂತವನು ತಲೆ ಕೊಡವಿಕೊಂಡು, ಲೇಟಾಯಿತು, ಹೋಗಿ ಮಲಗು ಮಾಮ್, ನಾಳೆಯಿಂದ ಸ್ವರ ಮದುವೆ ತಯಾರಿಗಳು ಶುರು ಆಗತ್ತೆ ಅಲ್ವಾ ಉತ್ಸಾಹದಲ್ಲಿ ಕೇಳ್ದ. ಹ್ಞೂ ಕಣೋ, ಇನ್ನೊಂದು ತಿಂಗಳಿಗೆ ಮದುವೆ. ಆಗಲೇ ನಿನ್ನ ಡ್ಯಾಡ್ ಕನ್ವೆನ್ಷನ್ ಹಾಲ್ ಬುಕ್ ಮಾಡಿದ್ದಾರೆ. ನಿಶು ಆಗಲಿ ಅವನ ತಂದೆ ತಾಯಿ ಆಗಲಿ ಇಂಥದ್ದೇ ಚೌಟ್ರಿ ಬೇಕು, ಹಾಗೆಯೇ ಮದುವೆ ಮಾಡಿ ಕೊಡಬೇಕು ಅನ್ನೋ ಯಾವ ಡಿಮ್ಯಾಂಡ್ ಮಾಡಿಲ್ಲ ಹೇಳಿದರು. ಅವರು ಡಿಮ್ಯಾಂಡ್ ಮಾಡಿಲ್ಲ ಅಂತ ತಾನೇ ಸ್ವರ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ಅದರಲ್ಲಿ ಇದು 11ನೇದು ಆಗಿರೋದು ಹೇಳಿದವನು ಈಗ ನಿದ್ದೆಯ ನೆಪ ಒಡ್ಡಿ ತನ್ನಮ್ಮನನ್ನು ರೂಮ್ನಿಂದ ಹೊರ ಕಳಿಸಿ ಬಾಗಿಲು ಲಾಕ್ ಮಾಡ್ದ. ನಂತರ ಗಿಟಾರ್ ಹಿಡಿದು ಬಾಲ್ಕನಿಗೆ ಹೋಗಿ ಕೂತು ತನ್ನ ಮನದಲ್ಲಿ ಮೂಡಿದ ಸಾಲುಗಳಿಗೆ ಸಂಗೀತದ ಲೇಪನ ಹಚ್ಚಿ ತನ್ನದೇ ಲೋಕದಲ್ಲಿ ಕಳೆದು ಹೋದ. ಇತ್ತ
ಆದಿತ್ಯನ ಹತ್ತಿರ ಮಾತನಾಡಿ ಮದುವೆ ಕ್ಯಾನ್ಸಲ್ ಮಾಡಬೇಕು ಎಂದು ಯೋಚಿಸಿರುವ ಶಾರ್ವರಿ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಮೊದಲೇ ತನ್ನ ಹೊಸ ಬದುಕಿನ ಬಗೆಗೆ 100 ಕನಸುಗಳನ್ನು ಹೊತ್ತು ಸಂಭ್ರಮಿಸುತ್ತಾ ಇರುತ್ತಿದ್ಲು. ತನ್ನದೇ ಕಲ್ಪನಾ ಲೋಕದಲ್ಲಿ ಕಳೆದು ಹೋಗಿರುವ ಹುಡುಗಿಗೆ ನಿದ್ದೆಯ ಒಂದು ಹೆಳೆಯೂ ಹತ್ತದೆ ಮಗ್ಗಲು ಬದಲಿಸುತ್ತಲೇ ಇಡೀ ರಾತ್ರಿ ದೂಡಿದ್ಲು. ಬೆಳಗ್ಗೆ ಎಂದಿಗಿಂತ ತುಸು ಬೇಗನೆ ಎದ್ದು ಮುಖ ತೊಳೆದು ಮನೆಯವರಿಗೆಲ್ಲ ಕಾಫಿ ಮಾಡಿ ತಾನೇ ಅವಳ ತಂದೆ ತಾಯಿಯ ರೂಮಿನ ಕದ ತಟ್ಟಿ ಅವರನ್ನು ಎಚ್ಚರಿಸಿದರೆ ಸಾವಿತ್ರಿ ಅವರು ಕದ ತೆರೆದು ತಮ್ಮೆದುರಿಗೆ ಕಾಫಿ ಹಿಡಿದು ನಿಂತಿರುವ ಮಗಳನ್ನು ಕಂಡು, ಇದೇನೇ ಶಾರು, ದಿನ ಬೆಳಗ್ಗೆ ನಾನೇ ನಿನ್ನ ಎಬ್ಸೋವರೆಗೂ ಹಾಸಿಗೆ ಬಿಟ್ಟು ಹೇಳ್ತಾ ಇರಲಿಲ್ಲ. ನಿನ್ನೆ ಏನೋ ನಿಶ್ಚಿತಾರ್ಥ ಅಂತ ಆತಂಕಗೊಂಡು ಬೇಗನೆ ಎದ್ದೆ ಅಂದ್ಕೊಂಡೆ. ಆದರೆ ಇವತ್ತು ನೀನೇ ಮೊದಲು ಎದ್ದಿರೋದು ಅಲ್ಲದೆ ಕಾಫಿ ಬೇರೆ ಮಾಡಿದೀಯಾ. ಅದು ಯಾವ ದೇವರು ನನ್ನ ಮಗಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟ ಅಂತ ಅರ್ಥ ಆಗ್ತಾ ಇಲ್ಲ. ತಾಯಿಯ ಅಚ್ಚರಿ ತುಂಬಿದ ಮಾತಿಗೆ ಸಣ್ಣ ನಗುವಿನ ಉತ್ತರ ಕೊಟ್ಟ ಶಾರು ಅಪ್ಪನ ಕಡೆಗೂ ಕಾಫಿ ಕಪ್ ಇದ್ದ ಟ್ರೇ ಚಾಚಿದ್ಲು. ರಾಜಶೇಖರ್ ಅವರು ಕಾಫಿಯ ಒಂದು ಗುಟುಕು ಹೀರಿ ಅದ್ಭುತ ಎಂದು ಉದ್ಗರಿಸಿದರು. ಮಗಳ ಮುಖದ ಮೇಲೆ ಅರಳಿದ್ದ ಮಂದಹಾಸವನ್ನು ಕಂಡು ಮಗಳ ಸಂತೋಷಕ್ಕೆ ಏನು ಕಾರಣ ಇರಬಹುದು ಅನ್ನೋ ತಮ್ಮದೇ ತರ್ಕ ಮಾಡಿಕೊಂಡು ಅವಳ ತಲೆ ನೇವರಿಸಿ, ಎಷ್ಟೇ ಆಗಲಿ ಮದುವೆ ಗೊತ್ತಾಗಿರೋ ಹುಡುಗಿ, ಗಂಡನ ಮನೆಗೆ ಹೋದ ಮೇಲೆ ಇದೆಲ್ಲ ಜವಾಬ್ದಾರಿ ಇವಳ ಹೆಗಲ ಮೇಲೆ ಬೀಳುತ್ತೆ ಅನ್ನೋದನ್ನು ಅರ್ತಿದ್ದಾಳೆ. ಅದಕ್ಕೆ ಈಗಲಿಂದಲೇ ಬೆಳಗ್ಗೆ ಬೇಗ ಹೇಳೋದು, ಕಾಫಿ ಮಾಡೋದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದಾಳೆ ಅಲ್ವೇನೋ ಪುಟ್ಟ? ನಮ್ಮ ಮಗಳಿಗೆ ಈಗಲೇ ಮದುವೆ ಬೇಡ, ಅವಳಿನ್ನೂ ಮಗು ಅಂತ ನಿನ್ನೆ ಎಲ್ಲ ನನ್ನ ಜೊತೆ ಜಗಳ ಆಡ್ತಾ ಇದೆಯಲ್ಲ ಸಾವಿತ್ರಿ. ಈಗ ಇವಳ ಖುಷಿ ನೋಡಿ ಏನು ಹೇಳ್ತೀಯ? ಮಡದಿಯ ಕಡೆಗೆ ಹೆಮ್ಮೆಯ ಮುಖ ಮಾಡಿ ಮಗಳ ಭುಜ ಬಳಸಿ, ನಿನ್ನಲ್ಲಿ ಆಗಿರುವ ಈ ಬದಲಾವಣೆ ಕಂಡು ಖುಷಿ ಮಾತ್ರ ಅಲ್ಲ, ಹೆಮ್ಮೆ ಆಗ್ತಾ ಇದೆ ಶಾರು ಹೇಳಿದರು. ಅಪ್ಪನ ಮಾತು ಕೇಳಿ ಮುಖ ಪೆಚ್ಚು ಮಾಡಿಕೊಂಡ ಶಾರ್ವರಿಗೆ ತನ್ನ ತಂದೆಯ ಹತ್ತಿರ ತನ್ನ ಮನದ ಮಾತನ್ನು ಹೇಗೆ ಹೇಳಬೇಕು ತೋಚ್ತಾಯಿತು. ಆದದ್ದಾಗಲಿ ಮೊದಲು ಆದಿ ಹತ್ರ ಮಾತಾಡಿ ಆಮೇಲೆ ಪಪ್ಪ ಅಮ್ಮನ ಹತ್ರ ನಾನು ಈಗಲೇ ಮದುವೆ ಆಗಲ್ಲ ಅಂತ ಹೇಳ್ತೀನಿ. ಮೊದಲು ಪಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೋದು, ಆಮೇಲೆ ಅವರೇ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ. ಮನದಲ್ಲೇ ಹೇಳಿಕೊಂಡು ಅಜ್ಜಿಗೆ ಕಾಫಿ ಕೊಟ್ಟು ಬರ್ತೀನಿ ಎಂದು ಹೇಳಿ ಅವರ ರೂಮಿನ ಕಡೆಗೆ ನಡೆದಳು. ಸಾಕೇತ್ ಬೆಳಗ್ಗೆ 7 ಗಂಟೆಗೆಲ್ಲ ಮನೆ ಪಾಠಕ್ಕೆ ಹೋಗಿ ಅಲ್ಲಿಂದಲೇ ತನ್ನ ಕಾಲೇಜ್ಗೆ ಹೋಗುತ್ತಿದ್ದರಿಂದ 6ಕ್ಕೆ ಎದ್ದು ಹೊರಡಲು ತಯಾರಾಗುತ್ತಿದ್ದವನು ಇಂದು ಶಾರ್ವರಿ ಅಮ್ಮನ ಕೈಯಲ್ಲಿ ಹೇಳಿಸಿಕೊಳ್ಳದೆ ಅವರ ಜೊತೆಗೆ ಸಹಾಯಕ್ಕೆ ನಿಂತಿರುವ ರೀತಿ ಕಂಡು, ಶಾರು, ನಿನ್ನೆಯೆಲ್ಲ ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಮಂಕಾಗಿದ್ಯಲ್ಲೇ, ಇವತ್ತೇನು ಒಳ್ಳೆ ರೇಸ್ ಕಾರ್ನ ಹಾಗೆ ಫುಲ್ ಸ್ಪೀಡ್ನಲ್ಲಿ ಮನೆ ತುಂಬ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀಯಾ? ತಮ್ಮನ ಪ್ರಶ್ನೆಗೆ ನಸುನಕ್ಕು, ನಿನ್ನೆ ರಾತ್ರಿಯೇ ನಿನಗೆ ಹೇಳಿದ್ನಲ್ಲೋ, ನಾನು ಇವತ್ತು ಆದಿಗೆ ಫೋನ್ ಮಾಡಿ ನಾವು ಮದುವೆ ಆಗೋದು ಬೇಡ ಅಂತ ಹೇಳ್ತೀನಿ, ಅವನು ಒಪ್ಪಿದ್ರೆ ನನ್ನ ಲೈಫ್ ಫುಲ್ ಚೇಂಜ್ ಆಗತ್ತೆ ಅಂತ. ಅದೇ ವಿಷಯಕ್ಕೆ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಸಾಕು, ನಾನು ಹೇಳೋ ವಿಷಯ ಕೇಳಿ ಆದಿ ಓಕೆ ಅಂದರೂ ಪಪ್ಪ ಕೂಡ ಕೋಪ ಮಾಡ್ಕೋಬಹುದು ಅಲ್ವಾ? ಹೇಳುವಾಗಲೇ ಅವಳ ಹೃದಯದ ತಾಳ ತಪ್ಪಿದ ಅನುಭವ ಆಯಿತು. ನೋಡು, ಆಗಲೇ ನನ್ನ ಎದೆ ಜೋರಾಗಿ ಹೊಡ್ಕೋತಾ ಇದೆ. ಇನ್ನು ಅದು ಹೇಗೆ ಆದಿ ಹತ್ರ ಮಾತಾಡ್ತೀನೋ. ಪ್ಲೀಸ್ ಸಾಕು, ನನಗೆ ಗುಡ್ ಲಕ್ ವಿಶ್ ಮಾಡಿ ಹೋಗು. ಹಾಗೆ ದೇವ್ರ ಹತ್ರ ನನ್ನ ಆಸೆ ಈಡೇರಲಿ ಅಂತ ಒಂದು ಅಪ್ಲಿಕೇಶನ್ ಹಾಕು. ತಮ್ಮನ ಬಳಿ ತನ್ನ ತಳಮಳ ವ್ಯಕ್ತಪಡಿಸಿದ ರೀತಿಗೆ ಸಾಕೇತ್ ನಗುತ್ತಾ, ದೇವರಿಗೆ ಅಪ್ಲಿಕೇಶನ್ ಹಾಕ್ತೀನಿ, ಆದರೆ ಅದಕ್ಕೆ ನನಗೆ ಕಮಿಷನ್ ಬೇಕು ಕೇಳ್ದ. ಇಂತಹ ಸಮಯದಲ್ಲೂ ಸ್ವಾರ್ಥಿಯ ಹಾಗೆ ಮಾತನಾಡುತ್ತಾ ಇರುವ ತಮ್ಮನ ಕಡೆಗೆ ಹುಬ್ಬುವೆಸೆದು ನೋಡಿದವಳು, ಅಕ್ಕನ ಬದುಕಲ್ಲಿ ಒಳ್ಳೆಯದಾದರೆ ಸಾಕು ಅಂತ ಎಷ್ಟೋ ಮನೆಯಲ್ಲಿ ತಮ್ಮಂದರು ವ್ರತ ಪೂಜೆ ಮಾಡ್ತಾರೆ. ನೀನು ಇದೆಯಾ ತಮ್ಮ ಅಂತೆ ತಮ್ಮ ಅಲ್ಲ ಗುಮ್ಮ ಕಣೋ ನೀನು. ನನ್ನ ಬದುಕಲ್ಲಿ ಒಳ್ಳೆಯದಾಗಲಿ ಅಂತ ದೇವ್ರ ಮುಂದೆ ನಿಂತು ಕೇಳ್ಕೊಳ್ಳೋಕ್ಕೂ ಕಮಿಷನ್ ಬೇಕಾಗಿಲ್ಲ, ಹೋಗು. ದೇವ್ರ ಹತ್ರ ನಾನೇ ನನ್ನ ಪರವಾಗಿ ಬೇಡ್ಕೊಳ್ತೀನಿ. ಮೂತಿ ಸೊಟ್ಟ ಮಾಡಿ ತಮ್ಮನ ಕಡೆಗೆ ಅಸಡ್ಡೆಯ ನೋಟ ಬೀರಿ ಸ್ನಾನದ ಮನೆ ಕಡೆಗೆ ನಡೆದ ಶಾರ್ವರಿ ನಡೆಗೆ ನಗುತ್ತಾ, ಮೊನ್ನೆ ಅಜ್ಜಿ ಹುಷಾರಿಲ್ಲ ಅಂತ ಪಪ್ಪ ಬಂದು ಅವರ ಕೊನೆಯ ಆಸೆ ಈಡೇರಿಸುವ ಸಲುವಾಗಿ ಈ ವರ್ಷವೇ ನಿನ್ನ ಮದುವೆ ಮಾಡುವ ನಿರ್ಧಾರ ಮಾಡಿದ್ದೀನಿ.
ನಾಳೆನೇ ಒಳ್ಳೆ ದಿನ ನಿಶ್ಚಿತಾರ್ಥ ಇಟ್ಕೊಳ್ಳೋದಾ ಮಗಳೇ ಅಂತ ಕೇಳಿದಾಗ ಯೋಚಿಸಿ ಹೇಳ್ತೀನಿ ಅಂತಾನೋ ಇಲ್ಲ ನನಗೀಗಲೇ ಮದುವೆ ಬೇಡ ಅಂತಾನೋ ಹೇಳೋದು ಬಿಟ್ಟು ಕೋಲೆ ಬಸವನ ಹಾಗೆ ತಲೆ ಆಡಿಸಿ ಈಗ ಬಂದು ಸಾಕು ನನ್ನ ಪರವಾಗಿ ದೇವರಿಗೆ ಬೇಡ್ಕೊ ಅಂದರೆ ನಾನೇನು ಬೇಡ್ಕೊಳ್ಳಿ? ಇವಳನ್ನು ನಂಬಿ ಯಾವ ಕೆಲಸ ತಾನೇ ಮಾಡೋಕ್ಕಾಗತ್ತೆ? ಪಪ್ಪ ಬಂದು ಪುಟ್ಟ ನನ್ನ ಮಗಳಿಗೆ ನನ್ನ ಮಾತಿಗೆ ಇಲ್ಲ ಅಂತೀಯ ಅಂತ ಒಂದೇ ಮಾತು. ಭಾವುಕರಾಗಿ ಹೇಳಿಬಿಟ್ರೆ ಮುಗೀತು. ಕಣ್ಣೀರು ಹಾಕುತ್ತಾ ಇಲ್ಲ ಪಪ್ಪ ನಿಮ್ಮ ಮಾತಿಗೆ ಇಲ್ಲ ಅಂದು ಯಾವ ನರ್ಕಕ್ಕೆ ಹೋಗಲಿ, ನೀವು ಹೇಳ್ದಂತೆ ಆಗಲಿ ಅಂತಾಳೆ. ಹೇಳ್ಕೊಂಡು ಮೇಲೂ ನಕ್ಕ ಸಾಕೇತು. ಸೋಫಾ ಮೇಲೆ ಕೂತು ಕಾಫಿ ಕುಡಿಯುತ್ತಾ ಕಂಪ್ಯೂಟರ್ ಸೈನ್ಸ್ ಬುಕ್ ಹಿಡಿದು ಡೇಟಾ ಸ್ಟ್ರಕ್ಚರ್ಸ್ ಪಾಠದ ಮೇಲೆ ಕಣ್ಣಾಡಿಸುತ್ತಾ ಯಾಕಾದರೂ ಸೈನ್ಸ್ ತಗೊಂಡೆ, ಆರ್ಟ್ಸ್ ತಗೊಂಡು ಸೈಕಾಲಜಿ ಇಲ್ಲ ಜರ್ನಲಿಸಮ್ ಮಾಡಿದರೆ ಆಗ್ತಾಯಿತ್ತು ಅಂತ ಮನದಲ್ಲೇ ಗೊಣಗಿಕೊಂಡು ಕೂತಿದ್ದ. ಸಾಕು ಟ್ಯೂಷನ್ಗೆ ತಡ ಆಗ್ತಾ ಇಲ್ವಾ? ಅಪ್ಪನ ಗಡಸು ಧ್ವನಿಗೆ ಬೆಚ್ಚಿ ಎಚ್ಚೆತ್ತು ಕಾಫಿ ಕಪ್ನ ಮುಂದಿದ್ದ ಟೇಬಲ್ ಮೇಲಿಟ್ಟು ಅಮ್ಮ ಇನ್ನೂ ತಿಂಡಿ ಡಬ್ಬಿ ಕೊಟ್ಟಿಲ್ಲ, ಅದಕ್ಕೆ ಕಾಯ್ತಾ ಇದ್ದೆ ಹೇಳ್ದ. ಸಾವಿತ್ರಿ, ಮಗ ದಿನ ಹೇಳಕ್ಕೆ ಹೊರಡ್ತಾನೆ ಅಂತ ಗೊತ್ತು ತಾನೆ, ಆದರೂ ಯಾಕೆ ಯಾವಾಗಲೂ ಅವನ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ತಡ ಮಾಡ್ತೀಯಾ? ರೇಗುತ್ತಾ ಅಡುಗೆ ಮನೆಗೆ ಬಂದವರು ಸಾವಿತ್ರಿ ಅವರು ಆತುರಾತುರವಾಗಿ ಮಗನ ಡಬ್ಬಿ ಪ್ಯಾಕ್ ಮಾಡುತ್ತಾ ಕೈ ಜಾರಿ ಬಾಕ್ಸ್ ಕೆಳಗೆ ಬಿದ್ದು ತಿಂಡಿ ನೆಲದ ಮೇಲೆಲ್ಲ ಹರಡಿರುವುದನ್ನು ಕಂಡು ಹಣೆ ಚೆಚ್ಚಿಕೊಂಡವರು ಹೀಗೆ ಕೆಳಗೆ ಬಿದ್ದಿದ್ದ ಬಾಕ್ಸ್ನ ಕೈಗೆ ತೆಗೆದುಕೊಂಡು ನಾನು ಬಾಕ್ಸ್ ಪ್ಯಾಕ್ ಮಾಡ್ತೀನಿ, ನೀನು ನೆಲದ ಮೇಲೆ ಬಿದ್ದಿರುವ ಅಗಳನ್ನೆಲ್ಲ ಕ್ಲೀನ್ ಮಾಡು ಹೇಳಿ ಮಡದಿ ತಯಾರಿಸಿದ್ದ ವಾಂಗಿಬಾತ್ನ ಬಾಕ್ಸ್ನ ಹಾಕಿ ಅದನ್ನು ತಂದು ಸಾಕೇತ್ ಕೈಗೆ ಕೊಟ್ಟು ಹೋಟ್ ಟೆಸ್ಟ್ನಲ್ಲಿ ಫಿಸಿಕ್ಸ್ನಲ್ಲಿ ತುಂಬ ಕಡಿಮೆ ಅಂಕ ಬಂದಿತ್ತು, ನಿಮ್ಮ ಟ್ಯೂಷನ್ ಸರ್ ಹತ್ರ ಯಾಕೆ ಹೀಗೆ ಅಂತ ಕೇಳಿದ್ದಕ್ಕೆ ಅವನು ಮನಸ್ಸಿಟ್ಟು ಪಾಠ ಕೇಳಲ್ಲ, ಅದಕ್ಕೆ ನಾವು ಏನು ಹೇಳ್ಕೊಟ್ರು ಅದು ಅವನ ತಲೆಗೆ ಇಳಿಯಲ್ಲ ಅಂತ ನಿನ್ನನ್ನೇ ದೂರಿದ್ರು. ನೋಡು ಮಗನೇ, ನಿನ್ನ ಮೇಲೆ ಬೆಟ್ಟದಷ್ಟು ಕನಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ಓದಿ ನನ್ನ ಹೆಸರು ಉಳಿಸು, ಹೀಗೆ 50-60 ಮಾರ್ಕ್ಸ್ ತೆಗೆದು ನನ್ನ ಹೊಟ್ಟೆ ಉರಿಸ್ಬೇಡ. ಅಪ್ಪನ ಮಾತಿಗೆ ಸರಿ ಅನ್ನುವಂತೆ ಗೋಣಾಡಿಸಿ ಮನೆಯಿಂದ ಹೊರಟ ಸಾಕೇತ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಹಸ್.